RTX 300 ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಹೊಸದಾಗಿ ರಿಲೀಸ್ ಆಗಿದೆ 300cc ಗಾಡಿ. ನಾನು 300cc ಗಾಡಿನೇ ಓಡಿಸ್ತಾ ಇರೋದು. ನನ್ನ ಎಕ್ಸ್ಪೀರಿಯನ್ಸಿಂದ ಒಂದು ಮಾತು ಹೇಳೋಣ ಅಂದ್ಕೊಂಡೆ. ಹೊಸದಾಗಿ ಡಿಸೈನ್ ಆಗಿರೋ ಇಂಜಿನ್ನು, ಹೊಸದಾಗಿ ಡಿಸೈನ್ ಆಗಿರೋ ಅಂಥ ಕಾನ್ಸೆಪ್ಟ್, ಅವ್ರದ್ದು ಫ್ಯೂಯಲ್ ಜಾಕೆಟ್, ಕೂಲಿಂಗ್ ಸಿಸ್ಟಮ್ ಇದೆ, ಅದೆಲ್ಲ. ಅದ್ರ ಜೊತೆಗೆ ಇದು ಫಸ್ಟ್ ಗಾಡಿ ಅವ್ರ ಎಂಜಿನ್ ಡಿಸೈನ್ ಮೇಲೆ ಬಂದಿರೋದು. ಸೊ ಇದಾಗಿರೋ ಕಾರಣದಿಂದ ಎಷ್ಟೇ ಯಾರೇ ಹೊಗಳ್ಬೋದು ಆ ಗಾಡಿನ. ಹೌದು, ನಾನು ಓಡಿಸ್ದೆ, ಚೆನ್ನಾಗಿದೆ ಗಾಡಿ ಇದೇನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ, ಒಳ್ಳೆ ಕಂಫರ್ಟ್ ಇದೆ. ಬಟ್ ನಾನು ಬರೀ ಎಂಜಿನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವರು ಪ್ಲಾಸ್ಮಾ ಕೋಟಿಂಗ್ ಎಲ್ಲ ಕೊಟ್ಟಿದ್ದೀವಿ ಎಂಜಿನ್ ಒಳಗಡೆ, ಇನ್ನರ್ ಸಿಲಿಂಡರ್ ಒಳಗಡೆ ಎಲ್ಲ. ಯಾವುದೇ ಡಿಸೈನು, ಯಾವುದೇ ಇದಾಗಿದ್ರೂ ಇಟ್ ಶುಡ್ ರನ್. ಒಂದು ವರ್ಷ 2 ವರ್ಷ ನೋಡಿ ಗಾಡಿ ರನ್ ಆಗುತ್ತೆ. ಆ ರನ್ ಆದಾಗ ಏನು ಕತೆ, ಹೆಂಗಿದೆ ಗಾಡಿ, ನಿಮಗೆ ಕಸ್ಟಮರ್ ರಿವ್ಯೂಸ್ ಬರುತ್ತೆ. ಅದೆಲ್ಲ ನೋಡಿ ಆ ಗಾಡಿನ ತೊಗೊಳಕ್ಕೆ ಡಿಸೈಡ್ ಮಾಡಿ ಅನ್ನೋದು ನನ್ನ ಸಜೆಷನ್ನು. ಹೊಸ್ದ ಗಾಡಿ ತೊಗೊಳ್ಳೋರು ಬೇಕಾದ್ರೆ ಇಟ್ಸ್ ಲೈಕ್ ಅ ಗಿನಿ ಪಿಗ್ ಫಾರ್ ಕಂಪ್ನೀಸ್. ಅದು ಹಂಗೆ ಹೇಳೋಕ್ಕಾಗಲ್ಲ. ಬಟ್ ಅದೇ ಗುರು, ಆ ಟೆಸ್ಟಿಂಗಲ್ಲಿ ಅವರು ಟೆಸ್ಟಿಂಗಿಗೆ ಬಿಟ್ಟಿರ್ತಾರೆ, ಇವರು ಟೆಸ್ಟಿಂಗೇ ಮಾಡೋದು. ಸೊ ಆದ್ದರಿಂದ ಸ್ವಲ್ಪ ವೆಯ್ಟ್ ಮಾಡಿ, ಓಡಲಿ. ಇನ್ನೊಂದು 6 months ಆದರೂ ಅಟ್ಲೀಸ್ಟ್ ಓಡಲಿ ಗಾಡಿಗಳು ಒಂದಷ್ಟು. ಇವಾಗ ಫಾರ್ ಎಕ್ಸಾಂಪಲ್ ಏಪ್ರಿಲ್ RS 457 ರಿಲೀಸ್ ಆದಾಗ ಎಲ್ಲರೂ ತುಂಬ ಹೈಪ್ ಕೊಟ್ಟರು ಆ ಗಾಡಿಗೆ. ಗಾಡಿ ಸಕ್ಕತ್ತಾಗಿದೆ ಇನ್ ಟರ್ಮ್ಸ್ ಆಫ್ ಡೈನಾಮಿಕ್ಸು ಎಲ್ಲ ನೋಡಿದಾಗ ಕ್ರೇಜಿಯಾಗಿದೆ. ಅದು ಇಂಜಿನ್ದು ಎಷ್ಟು ಪ್ರಾಬ್ಲಮ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಎಷ್ಟು ಪ್ರಾಬ್ಲಮ್ಸ್ ಇದೆ RS 457 ಎಲ್ಲ ಒಂದು ವರ್ಷ ಓಡ್ತಾ ಒಂದು 6,000 ಕಿಲೋಮೀಟರು 10,000 ಕಿಲೋಮೀಟ್ರ್ ಓಡ್ತಾ ಎಲ್ಲರಿಗೂ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಅದು ಕಂಪ್ನಿದು ಪ್ರಾಬ್ಲಮ್ ಅಲ್ಲ. ಕಂಪ್ನಿನೂ ಏನು ಅಷ್ಟು 1,000 ಕಿಲೋಮೀಟರ್ ಓಡಿಸಿರಲ್ಲ ಟೆಸ್ಟ್ ಮಾಡೋಕ್ಕೆ. ಯೂಶ್ವಲಿ ಒಂದು ಕಂಪ್ನಿ ಒಂದು ಗಾಡಿ ಟೆಸ್ಟಿಂಗ್, ಎಂಜಿನ್ ಟೆಸ್ಟ್ ಆಗೋದೇ ಒಂದು 15,000 to 20,000 ಟೆಸ್ಟ್ ಆಗುತ್ತೆ ಕಿಲೋಮೀಟರ್ಸು. ಸೊ ಯಾವ್ದಾದ್ರು ಒಂದು ಎಂಜಿನ್ ಓಡಿಸಿರ್ತಾರೆ. ಬಟ್ ಎಲ್ಲ ಎಂಜಿನ್ಗಳು ಹಂಗೆ ರಿಲಯಬಿಲಿಟಿ ಕೊಡೋದಕ್ಕೆ ಅವ್ರ ಮ್ಯಾನುಫ್ಯಾಕ್ಚರಿಂಗು ಅಷ್ಟು ಒಳ್ಳೆ ಟಾಲರೆನ್ಸ್ ಇರಬೇಕು. ಮ್ಯಾನುಫ್ಯಾಕ್ಚರಿಂಗಲ್ಲಿ ಸ್ಕಿಲ್ ಲೇಬರ್ ಇರಬೇಕು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಅದೊಂದು ಪ್ರಾಬ್ಲಮ್ ಇದೆ ಗುರು, ಸ್ಕಿಲ್ಡ್ ಲೇಬರು ಸಿಗಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಅನ್ನೋ ಸೆಕ್ಟರಲ್ಲಿ ಎಷ್ಟೇ ಪುಷ್ ಮಾಡ್ತಿದ್ದಾರೆ ಹೊರತು ನಾವು ಅದೊಂದು ಜುಗಾಡ್ ಅನ್ನೋ ಒಂದು ಸ್ಕಿಲ್ ಸೆಟ್ ಏನಿದೆ ಅದು ನಮಗೆ ಲಾಂಗ್ ಟರ್ಮಲ್ಲಿ ಸ್ವಲ್ಪ ಹೊಡಿತಾ ಇದೆ. ಹೌದು, ಒಂದೊಂದು ಕಡೆ ಅಡ್ವಾಂಟೇಜಸ್ ಇದೆ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಸೈಡು ಜುಗಾಡ್ ವರ್ಕ್ ಆಗೋಲ್ಲ. ಅವ್ರು ಏನು ಪ್ರೊಸೀಜರ್ಸ್ ಇಟ್ಟಿರ್ತಾರೆ ಅದನ್ನು ಚಾಚು ತಪ್ಪದಂಗೆ ಯು ಹ್ಯಾವ್ ಟು ಫಾಲೋ. ಅದನ್ನು ಮಾಡುವಾಗ RTX 300 ತೊಗೊಳಕ್ಕಿಂತ ಮುಂಚೆ ಒಂದು 6 ತಿಂಗಳು ವೆಯ್ಟ್ ಮಾಡಿ, ಗಾಡಿ ಹೆಂಗಿದೆ ಓಡಲಿ. ಸ್ವಲ್ಪ ಸೇಲ್ಸ್ ಕಮ್ಮಿ ಇರುತ್ತೆ ಫಸ್ಟ್ 6 months. ಸೇಲ್ಸ್ ಕಮ್ಮಿ ಇರೋಲ್ಲ, ಚೆನ್ನಾಗೇ ತಗೋತಾರೆ. ಗಾಡಿ ದೊಡ್ಡದಾಗಿದೆ, ಚೆನ್ನಾಗಿ ಕಾಣ್ತಿದೆ ಅಂತ ಅಂದರೆ ಜನ ಮುಗಿ ಬೀಳ್ತಾರೆ ತಗೊಳ್ಳೋಕ್ಕೆ. ತಗೊಳ್ಳಿ, ಬಟ್ ನೀವು ಒಂದು ಸ್ವಲ್ಪ ದುಡ್ಡೆಲ್ಲ ಹೊಂದ್ಸಾಕಿ ಒಂದು ಸ್ವಲ್ಪ ನಿಧಾನಕ್ಕೆ ತಾಳ್ಮೆಯಿಂದ ತೊಗೊಂಡ್ರೆ ನೋಡಿ ಒಳ್ಳೆಯದು. ನಾನು ಈ ಗಾಡಿ ತೊಗೊಂಡಿದ್ದು ಹಂಗೆ, ನನಗೇನು ಸಡನ್ನಾಗಿ ರಿಲೀಸ್ ಆದ ತಕ್ಷಣ ತಗೋಬೇಕು ಅನ್ನೋದು ಇರಲಿಲ್ಲ. ಇದೆಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬಾ ಸಕ್ಕತ್ತಾಗಿ ಓಡಿದೆ. ಎಲ್ಲ ಕಡೆಯೂ ರಿವ್ಯೂ ನೋಡಿದಷ್ಟು ಎಲ್ಲೂ ಎಂಜಿನ್ ಪ್ರಾಬ್ಲಮ್ಸ್ ಅಂತೂ ಎಲ್ಲೂ ಕೇಳ್ಪಟ್ಟಿಲ್ಲ. ಎಲ್ಲೋ ಒಂದು ಕಡೆ ಎಂಜಿನ್ ಕೇಸ್ದೇನೋ ರಬ್ಬಿಂಗ್ ಇಶ್ಯೂ ಇತ್ತು, ಅದನ್ನು ಅವರೇ ಚೇಂಜ್ ಮಾಡಿಕೊಟ್ರು. ಅದು ಬಿಟ್ಟರೆ ಎಲ್ಲೂ ಈ ಬೋರು ಇದ್ರದ್ದೆಲ್ಲ ಪ್ರಾಬ್ಲಮ್ ಗೊತ್ತಿಲ್ಲ. ಸೊ ಇದೆಲ್ಲ ನೋಡಿದಾಗ ನನ್ನ ಕಾನ್ಫಿಡೆನ್ಸ್ ಜಾಸ್ತಿಯಾಗಿ ತೊಗೊಂಡಿದ್ದು ಗಾಡಿನ. ನಿಮಗೆ ಅಟ್ ದ ಎಂಡ್ ಆಫ್ ದ ಡೇ ಹೋಗ್ಬಿಟ್ಟು ಗಾಡಿ ತೊಗೊಂಡು ಹೋಗಿ ರಿಪೇರಿ ಅಂಗಡಿಗೆ ನಿಲ್ಸೋಕ್ಕಾಗಲ್ಲ. ಗಾಡಿನ ಏನು ಟೆನ್ಷನ್ ಇರುತ್ತೆ, ಸುಮ್ಮನೆ ಆಯಿಲ್ ಫಿಲ್ಟ್ರು ಅದು ಇದು ಸರ್ವಿಸ್ ಮಾಡಿಸ್ಕೊಂಡು ಓಡಿಸ್ತಾ ಇರ್ಬೇಕು ಗಾಡಿನ. ಆ ಥರ ಇದ್ದಾಗ ಚೆಂದ. ನಿಮಗೆ ಈ ಗಾಡಿ ಬಗ್ಗೆ ತಿಳ್ಕೋಬೇಕು ಮಾಡಬೇಕು ಅಂತ ಅಂದರೆ ಕಮೆಂಟ್ ಹಾಕಿ ಕೆಳಗಡೆ. ಎಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ನಾನು 10,000 ಕಿಲೋಮೀಟರ್ ಓಡಿಸಿದ್ದೀನಿ ಇಲ್ಲಿವರೆಗೂ. ಹಿಂಗೆ ಓಡಿದೆ, ನನಗಂತೂ ಏನೂ ಪ್ರಾಬ್ಲಮ್ ಕೊಟ್ಟಿಲ್ಲ ಆ ಗಾಡಿ. ಇನ್ನೂ ಹೊಸ ಗಾಡಿ ಅಂತಲೇ ಅನಿಸುತ್ತೆ ನನಗೆ ಗಾಡಿ. ಏನಾರು ಇದ್ದರೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಗೈಸ್. ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.